ದುರಂತದಲ್ಲಿ ಕಣ್ಣೀರ ಕಥೆಗಳು ಮಾತ್ರ ಅಲ್ಲ, ಕೆಲವು ಹೃದಯ ಸ್ಪರ್ಶಿ ಕಥೆಗಳು ಕೂಡ ಗಮನ ಸೆಳೀತಾ ಇದೆ. ಮಾನವೀಯತೆ, ಪ್ರೀತಿ ಮೌಲ್ಯಗಳು ಕೂಡ ಎದ್ದು ಕಾಣ್ತಾ ಇವೆ. ಪ್ರಕೃತಿಯ ರೌದ್ರಾವತಾರಕ್ಕೆ ನೂರಾರು ಜನ ಬದುಕು ಕಳೆದುಕೊಂಡ್ರೆ, ಸಾವಿರಾರು ಜನ ಬದುಕಿನಲ್ಲಿ ಎಲ್ಲರನ್ನೂ ಕಳೆದುಕೊಂಡು ಅನಾಥರಾಗಿದ್ದಾರೆ. ವಯನಾಡಿನಲ್ಲಿ ಜುಲೈ 30ರಂದು ಸಂಭವಿಸಿದ ಭೂಕುಸಿತದ ಘಟನೆಯಲ್ಲಿ 300ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿದೆ. ನೂರಾರು ಕುಟುಂಬಗಳು ತಮ್ಮ ಮನೆಯವರನ್ನ ಕಳೆದುಕೊಂಡಿದ್ದಾರೆ. ಇದರಿಂದ ಜನರಿಗೆ ಇದು ದೊಡ್ಡ ದುಸ್ವಪ್ನವಾಗಿ ಕಾಡ್ತಾ ಇದೆ. ಕೆಲವರು ದುರಂತದಿಂದ ಪಾರಾಗಿದ್ದಾರೆ, ಕೆಲವರು ದುರಂತದಲ್ಲಿ ಕಣ್ಮರೆಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಈ ಸಾವು ನೋವು ಇತಿಹಾಸದಲ್ಲಿ ಮರೆಯಲಾಗದ ನೋವನ್ನ ತಂದಿಟ್ಟಿದೆ. ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ. ಹೀಗಾಗಿ ಕೆಲವರು ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಆದ್ರೆ ವಾಪಸ್ ಹೋದ ಜನಕ್ಕೆ ಮತ್ತೊಂದು ಶಾಕ್ ಕಾದಿದ್ದು, ಅವರ ದುಃಖ ಇನ್ನೂ ಮುಗಿತಾ ಇಲ್ಲ. ಹತ್ತಿರದವರನ್ನ ಕಳೆದುಕೊಂಡ ದುಃಖ ಒಂದ್ ಕಡೆಯಾದ್ರೆ, ಮನೆಗೆ ಬಂದವರಿಗೆ ಇನ್ನೊಂದು ಶಾಕ್. ದುರಂತದ ನಂತರ ಸಂತ್ರಸ್ತರನ್ನ ವಯನಾಡಿನ ಪುನರ್ವಸತಿ ಕೇಂದ್ರಗಳಿಗೆ ರವಾನೆ ಮಾಡಲಾಗಿತ್ತು. ಇಂತಹ ಮನೆಗಳನ್ನೇ ಗುರಿಯನ್ನಾಗಿ ಮಾಡಿಕೊಂಡ ಕಳ್ಳರು ಮನೆಗಳ್ಳತನವನ್ನ ಮಾಡ್ತಾ ಇದ್ದಾರೆ. ಮನೆಗಳಲ್ಲಿ ಸಿಕ್ಕ ವಸ್ತುಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಹಾನಿಗೆ ಒಳಗಾದ ಮನೆಗಳಿಗೆ ಕಳ್ಳರು ನುಗ್ಗಿ ಅಳಿದುಳಿದ ವಸ್ತುಗಳನ್ನು ಕೂಡ ಬಿಡದೆ ಅಲ್ಲಿಂದ ಎತ್ಕೊಂಡು ಪರಾರಿಯಾಗ್ತಿದ್ದಾರೆ ಅಂತ ಜನ ಅಳಲು ತೋಡ್ಕೊಳ್ತಾ ಇದ್ದಾರೆ. ದುರಂತ ನಡೆದ ಸ್ಥಳದಲ್ಲಿ ಜನ ವಸತಿ ಇರದ ಕಾರಣ ಕಳ್ಳರು ಇದರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಮನೆಯಲ್ಲಿದ್ದ ಮೌಲ್ಯಯುತ ವಸ್ತುಗಳು ಕಳ್ಳತನವಾಗಿವೆ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತರು ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಘಟನೆ ನಡೆದ ಸ್ಥಳಗಳಲ್ಲಿ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಭೂಕುಸಿತದ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗಾಗಿ ಮನೆಗಳನ್ನ ಬಿಟ್ಟು ಇವರೆಲ್ಲ ರೆಸಾರ್ಟ್ನಲ್ಲಿ ತಂಗಿದ್ರು. ಆದ್ರೆ ಪರಿಸ್ಥಿತಿ ಅವಲೋಕನಕ್ಕಾಗಿ ಮನೆ ಬಳಿ ಹೋದಾಗ ಬಾಗಿಲುಗಳು ಮುರಿದುಕೊಂಡಿತ್ತು. ಬಟ್ಟೆಗಳು ಹಾಗೂ ಕೆಲವು ವಸ್ತುಗಳು ನಾಪತ್ತೆಯಾಗಿವೆ ಅಂತ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ರಾತ್ರಿ ವೇಳೆ ಕಳ್ಳತನ ಮಾಡೋ ಉದ್ದೇಶದಿಂದ ಈ ಪ್ರದೇಶಕ್ಕೆ ನುಗ್ಗೋರನ್ನ ಗುರುತಿಸಿ ಶಿಕ್ಷೆ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಿದ್ದಾರೆ. ದುರಂತದಲ್ಲಿ ಎಲ್ಲರನ್ನೂ ಕಳೆದುಕೊಂಡಿದೀವಿ. ಈಗ ಮನೆಗಳಲ್ಲಿ ಅಳಿದುಳಿದ ವಸ್ತುಗಳೂ ಕೂಡ ಕಳ್ಳರ ಪಾಲಾಗ್ತಾ ಇವೆ. ನಾವು ತಂಗಿರೋ ರೆಸಾರ್ಟ್ನಲ್ಲಿರೋ ಅವರ ಕೊಠಡಿಯನ್ನ ಕೂಡ ಕಳ್ಳರು ಗುರಿ ಮಾಡಿಕೊಂಡು ಅವರ ಬಟ್ಟೆಗಳನ್ನು ಕೂಡ ಕತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ದೂರು ಕೇಳಿ ಬರ್ತಾ ಇದೆ. ಚೂರಲ್ಮಲ, ಮುಂಡಕ್ಕೈ ಗ್ರಾಮಗಳಲ್ಲಿ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರೋ ಮೃತದೇಹಗಳ ಪತ್ತೆ ಕಾರ್ಯ ಇನ್ನೂ ಮುಂದುವರೆದಿದೆ. ರಾತ್ರಿ ಹೊತ್ತು ಪೊಲೀಸರ ಅನುಮತಿ ಇಲ್ಲದೆ ಗ್ರಾಮಕ್ಕೆ ಯಾರಿಗೂ ಪ್ರವೇಶ ಇಲ್ಲ. ಹೀಗಿದ್ರೂ ಕಳ್ಳತನ ಪ್ರಕರಣಗಳ ಬಗ್ಗೆ ದೂರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ಗಸ್ತಿಗೆ ಆದೇಶಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಇದರ ಮಧ್ಯೆ ಕೇರಳದ ವಯನಾಡು ಜಿಲ್ಲೆಯ ರಕ್ಷಣಾ ತಂಡಗಳು ಶನಿವಾರ ಶೋಧ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ವು. ದುರಂತದ ಭೂಕುಸಿತದಿಂದ ಸತ್ತವರ ಸಂಖ್ಯೆ 300ಕ್ಕೂ ಹೆಚ್ಚಾಗಿದೆ. ಬದುಕುಳಿದವರು ಅಥವಾ ಅವಶೇಷಗಳನ್ನ ಪತ್ತೆ ಹಚ್ಚೋದಕ್ಕೆ ಸುಧಾರಿತ ರಾಡಾರ್, ಡ್ರೋನ್ಗಳು ಮತ್ತು ಭಾರೀ ಯಂತ್ರೋಪಕರಣಗಳನ್ನ ನಿಯೋಜಿಸಲಾಗಿದೆ. ಸ್ಥಳಾಂತರಗೊಂಡ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಹೊಸ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎನ್ಡಿಆರ್ಎಫ್, K9, ಡಾಗ್ ಸ್ಕ್ವಾಡ್, ಸೇನೆ, ವಿಶೇಷ ಕಾರ್ಯಾಚರಣೆಯ ಗುಂಪು, ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್, ಪೊಲೀಸ್, ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ, ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಸೇರಿದ ಹಾಗೆ ವಿವಿಧ ಪಡೆಗಳ ಸುಮಾರು 1300ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಯಾಕಂದ್ರೆ ಈ ಘಟನೆಯಲ್ಲಿ ಇನ್ನೂ ನೂರಾರು ಜನ ಕಾಣೆಯಾಗಿದ್ದಾರೆ. ಅವರನ್ನ ಹುಡುಕೋ ಪ್ರಯತ್ನ ಇನ್ನೂ ಸಾಗ್ತಾ ಇದೆ. ಬದುಕುಳಿದವರಲ್ಲಿ ನಮ್ಮವರು ಯಾರಾದ್ರೂ ಇದಾರಾ ಅಂತ ಎಲ್ಲಾ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ನಮ್ಮವರು ಯಾರಾದ್ರೂ ಕಂಡ್ರೆ ಅವರಿಗೆ ಅದುವೇ ಒಂದು ರೀತಿ ಕೋಟಿ ಸಿಕ್ಕಷ್ಟು ಸಂತೋಷವಾಗುತ್ತೆ. ಮನುಷ್ಯನ ಸಂಕಟ ಒಂದ್ ಕಡೆಯಾದ್ರೆ ಮೂಕ ಪ್ರಾಣಿಗಳ ವೇದನೆ ಇನ್ನೊಂದು ರೀತಿಯಾಗಿರುತ್ತೆ. ತಮ್ಮವರನ್ನ ಕಾಣದೆ ಊಟ ಕೂಡ ಮಾಡದೆ ಆ ಪ್ರದೇಶದಲ್ಲಿ ಯಾರಿಗೋ ಹುಡುಕಾಡ್ತಾ ಇರೋದನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅದರಲ್ಲೊಂದು ವಿಡಿಯೋ ಈಗ ತುಂಬಾನೇ ವೈರಲ್ ಆಗ್ತಾ ಇದೆ. 6 ದಿನಗಳ ನಂತರ ತನ್ನ ಯಜಮಾನಿ ಸಿಕ್ಕಾಗ ಆ ನಾಯಿ ಎಷ್ಟು ಸಂತೋಷ ಪಟ್ಟಿದೆ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೇನೆ ಗೊತ್ತಾಗತ್ತೆ. ಘಟನೆ ನಡೆದು 6 ದಿನಗಳಲ್ಲಿ ಆ ನಾಯಿ ಆ ಜಾಗ ಬಿಟ್ಟು ಕದಲಿರ್ಲಿಲ್ಲ. ಅತ್ತಿತ್ತ ಓಡಾಡ್ತಾ ಯಾರನ್ನೋ ಹುಡುಕಾಡ್ತಾ ಇತ್ತು. ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರೋರು ಆಹಾರ ಕೊಟ್ರು ದುಃಖದಿಂದ ಆಹಾರದ ಕಡೆ ಕೂಡ ಗಮನ ಹರಿಸ್ತಾ ಇರಲಿಲ್ಲ. ಹಣ, ಒಡವೆ ಎಲ್ಲವೂ ಮಣ್ಣು ಪಾಲಾಗಿದೆ. ನಾಳೆಯ ಬದುಕಿನ ಬಗ್ಗೆ ಒಂದೂ ತೋಚ್ತಾ ಇಲ್ಲ.
ಹೀಗಿರುವಾಗ ತಮ್ಮ ಮನೆಯಲ್ಲಿದ್ದ ಚಿನ್ನ ಹಣವಾದ್ರೂ ಸಿಕ್ಕರೆ ಒಳ್ಳೇದಾಗಿತ್ತು ಅಂತ ಜನ ಯೋಚನೆ ಮಾಡ್ತಾ ಇದ್ದಾಗ ತಮ್ಮ ತಮ್ಮ ಮನೆಗಳ ಬಳಿ ಶೋಧನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹೀಗೆ ಮನೆ ಬಳಿ ಬಂದ ಯಜಮಾನಿಯನ್ನ ಕಂಡು ಓಡಿ ಬಂದ ನಾಯಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರೋ ರೀತಿಗೆ ಎಲ್ಲರ ಮನ ಮಿಡಿದಿದೆ.